ಕೋಳಿ ಸಾಕೋರೇನಪ್ಪ ಅಂತಂದ್ರೆ ಮರಿಗಳನ್ನ ಅಂದ್ರೆ ಇವಾಗ ಒಂದಿನೊಂದು ಮರಿಗಳು ಅಥವಾ ಕೋಳಿಗಳ ಮರಿ ಆಗೋದನ್ನ ಏನ್ ಮಾಡ್ತಾರೆ ಅಂತಂದ್ರೆ ಕೋಳಿಗಳು ಕಚ್ಚುತ್ತಾವ ಬ್ರೋ. ಕೋಳಿಗಳ ಮರಿಗಳು ಉಳ್ಸಲ್ಲ, ಮತ್ತೆ ಮರಿಗಳೆಲ್ಲ ಕೊಚ್ಚಿ ಕಚ್ಚಿ ತಿನ್ಕೊಂತೈತೆ ಕೋಳಿನೇ. ಮತ್ತೆ ಏನಪ್ಪಾ ಅಂದ್ರೆ ನೀಟಾಗಿ ಕೋಳಿ ಸಾಕ್ತಿಲ್ಲ, ಮತ್ತೆ ಮರಿಗಳು ಸಾಕೋ ತುಂಬಾ ಹಿಂಸೆ ಆಗ್ತಿದೆ ಅಂತ ತುಂಬಾ ಜನ ತುಂಬಾ ಕಮೆಂಟ್ಸ್ ಮಾಡ್ತೀರಾ, ತುಂಬಾ ಜನ ಹೇಳ್ತಾ ಇದ್ದೀರಾ. ಬಟ್ ಕೋಳಿ ಹತ್ರ ಮರಿಗಳು ಬಿಟ್ರು ಮರಿ ಸಾಕ್ತಿಲ್ಲ ಬ್ರೋ ಅಂತ ತುಂಬಾ ಜನ ಹೇಳ್ತಾ ಇದ್ದೀರಾ. ಇಲ್ಲಿ ಕಾಣಿಸ್ತಿದೆ ಕೋಳಿ 35 ಕೋಳಿ ಮರಿನ ಸಾಕ್ತಾ ಇರೋದು. ಈ ತರ ತಾಯಿ ಕೋಳಿಗಳನ್ನ ಇಟ್ಕೋಬೇಕು. ಕೋಳಿ ಸಾಕೋರು ಪ್ರತಿಯೊಬ್ರು ತಿಳ್ಕೊಬೇಕಾಗಿರೋದೇನಪ್ಪ ಅಂತಂದ್ರೆ ತಾಯಿ ಗೋಳಿಗಳು ಇಟ್ಕೋಬೇಕು. ತಾಯಿ ಗೋಳಿಗಳು ಇಟ್ಕೊಂಡಿಲ್ಲ ಅಂದರೆ ನಿಮ್ಮ ಖಂಡಿತ ಪ್ರಾಬ್ಲಮ್ ಆಗುತ್ತೆ. ಖಂಡಿತ ಪ್ರಾಬ್ಲಮ್ ಆಗೋದ್ರಿಂದ ಏನಪ್ಪ ಅಂತಂದರೆ ನೀವು ಪ್ರಾಬ್ಲಮ್ ಆಗೋದು ಅಂತಂದರೆ ಈಗ ಕನ್ಗೋಳಿಗಳು ಕುಣಿಸಿರ್ತೀರ, ಅವೆಲ್ಲ ಕಚ್ಚೋದು, ಮತ್ತು ಒಂದು ಕೋಳಿಯಿಂದ ಇನ್ನೊಂದು ಕೋಳಿಗೆ ಬಿಟ್ಕೊಳಕ್ಕಾಗಲ್ಲ ಮರಿಗಳನ್ನ, ಮತ್ತು ಈ ಥರದ್ದೆಲ್ಲ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೋಸ್ಕರ ಈ ಥರ ತಾಯಿ ಗೋಳಿಗಳನ್ನ ಇಟ್ಕೊಬಿಟ್ರೆ ನಿಮ್ಗೆ ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಆಗಲ್ಲ, ಮತ್ತು ನಿಮ್ಗೆ ಯಾವುದೇ ರೀತಿ ಮರಿಗಳು ಸತ್ತೋ ಮತ್ತು ಮರಿಗಳು ಸಾಯ್ತವೆ, ಈ ಥರ ಸೈಡ್ ಎಫೆಕ್ಟ್ಸ್ ಆಗಲ್ಲ. ಮೊದಲು ನೀವು ಫಾರಮ್ನ ನೀಟಾಗಿ ಇಟ್ಕೊಂಡು ಈ ಥರ ಎಲ್ಲ ನೀಟಾಗಿ ನೋಡ್ಕೊಂತು ಅಂದರೆ ನಿಮ್ಗೆ ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಬರಲ್ಲ. ಏನಪ್ಪ ಅಂತಂದ್ರೆ ಮರಿಗಳು ಸತ್ತಾಗ ಏನಾಗುತ್ತೆ ಅಂತಂದ್ರೆ ನೀವು ಕೋಳಿನ ಪ್ರಾಬ್ಲಮ್ ಮತ್ತೆ ಕೋಳಿನೇ ತುಣಿದಿದೆ, ಕೋಳಿಗಳೇ ಸಾಯಿಸ್ಬಿಡ್ತಿದೆ ಅಂತ ತುಂಬಾ ಜನ ಅನ್ಕೊಂಡಿದ್ದೀರಿ. ಯಾವುದೇ ಕಾರಣಕ್ಕೂ ಕೋಳಿ ಆ ಥರ ಮಾಡಕ್ ಹೋಗಲ್ಲ. ನಿಮಗೆ ತಾಯಿ ಗೋಳಿಗಳಿತ್ತು ಅಂದ್ರೆ ಯಾವುದೇ ಕಾರಣಕ್ಕೂ ಈ ಥರ ಪ್ರಾಬ್ಲಮ್ ಆಗಲ್ಲ. ಅದಕ್ಕೋಸ್ಕರ ನೀವು ತಾಯಿ ಗೋಳಿಗಳನ್ನ ಒಂದು 10 ಕೋಳಿನಾದ್ರೂ ಬಿಟ್ಕೊಂತು ಅಂದ್ರೆ ಆರಾಮಾಗಿ ಮರಿಗಳು ಸಾಕುತ್ತೆ. ಈಗ ನೀವು ಒಂದು ಇಂಕ್ಯುಬೇಟರ್ಗೆ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ 15,000 ರೂಪಾಯಿ ಇಂಕ್ಯುಬೇಟ್ರು. ಅಂದರೆ ಈಗ 15,000 ಇನ್ವೆಸ್ಟ್ಮೆಂಟ್ ಮಾಡೋದ್ರ ಬದಲು ನೀವು ಅಚ್ಚುಕಟ್ಟಾಗಿ ನೀವು ನೀಟಾಗಿ ಈ ಥರ ಒಂದು 10 ಕೋಳಿಗಳು ತಾಯಿ ಕೋಳಿಗಳನ್ನ ಸಾಕೋತು ಅಂದರೆ ಒಂದೊಂದು 15 ಮೊಟ್ಟೆ ಕುಣಿಸಿದ್ರು ಮಾಡೋ ಕೋಳಿಗಳು. ಅಂದರೆ ತುಂಬ ಜನಕ್ಕೆ ಇದು ಗಿರಿರಾಜ ಕೋಳಿ ಥರ ಕಾಣಿಸುತ್ತೆ, ಬಟ್ ಇದು ಅಪ್ಪಟ ದೇಸಿ ಪ್ಯೂರ್ ನಾಟಿ ತಳಿಗಳು. ಅಂದರೆ ಜಂಗಲ್ ಫಾಲ್ಸ್ ಅಂತ ಏನು ಇಂಗ್ಲೀಷಲ್ಲಿ ಕರಿತೀರಾ, ಅಪ್ಪಟ ಪ್ಯೂರ್ ನಾಟಿ ಕೋಳಿಗಳೇ ಇದೆಲ್ಲ. ಹಿಂಗೆ 15-20 ಮರಿನ ಆರಾಮಾಗಿ ಸಾಕುತ್ತೆ. ಕೋಳಿಗಳು ಸಾಕೋದು ನೋಡ್ಕೊಳ್ಳಿ ನೀಟಾಗಿ. ಒಂದು 10-15 ಕೋಳಿ ಬಿಟ್ಕೊಳ್ರಿ. ಈಗ ಒಂದು ಹಿಂಗೆ ಬಿಟ್ರಿ 15,000 ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ 10 ಕೋಳಿ ತಗೊಂಡು ಬಿಟ್ಕೊಂಡ್ರೆ ತಾಯಿ ಕೋಳಿಗಳನ್ನ ಅಚ್ಚುಕಟ್ಟಾಗಿ ನೀವು ಮರಿ ಸಾಕುತ್ತೆ ಫ್ರೆಂಡ್ಸ್. ತುಂಬ ಜನಕ್ಕೆ ಡೌಟ್ ಇರೋದೇನಪ್ಪ ಅಂತಂದ್ರೆ 35-40 ಮರಿನ ಒಂದೇ ಕೋಳಿ ಮಾರ್ತಾ ಅಂತ ತುಂಬ ಜನ ಕೇಳ್ತಾ ಇದ್ದೀರಾ. ಯಾವುದೇ ಕಾರಣಕ್ಕೂ ಒಂದೇ ಕೋಳಿ 20 ಕೋಳಿ 20 ಮರಿ ಮೇಲೆ ಮಾಡೋಕೆ ಹೋಗಲ್ಲ. ಯಾವುದಾದ್ರೂ ತಾಯಿ ಕೋಳಿ ಇತ್ತು ಅಂದರೆ ಒಂದೊಂದು ಮಾಡ್ಬಿಡ್ತೇವೆ. ಅಂದರೆ ನನ್ನ ಹತ್ರನೇ ಬಂದಿದೆ 25 ಮರಿಗಳು ಒಂದೊಂದು ತಾಯಿ ಕೋಳಿಗಳು ಮಾಡಿದೆ. ಬಟ್ ಅದರಲ್ಲಿ ಏನಪ್ಪ ಅಂತಂದರೆ ನೀವು ತಾಯಿ ಕೋಳಿಗಳನ್ನ ಉಳಿಸ್ಕೋತು ಅಂದರೆ ಆರಾಮಾಗಿ ಮರಿ ಆಗುತ್ತೆ. ಬಟ್ ಅವೆಲ್ಲ ತೆಗೆದು ಒಂದೇ ಕೋಳಿ ಬಿಟ್ಟರೆ ಈ ಥರ ನೀಟಾಗಿ ಸಾಕುತ್ತೆ. ಅಂದರೆ ತುಂಬ ಜನ ಕೇಳ್ಬೋದು ಒಂದು ಕೋಳಿ ಇನ್ನೊಂದು ಕೋಳಿ ಮರಿನ ಸೇರಿಸಲ್ವಂತೆ, ಅದು ಇದು ಅಂತ ಪ್ರಾಬ್ಲಮ್ ಆಗುತ್ತಂತೆ, ಅದು ಇದು ಅಂತೆಲ್ಲ ಹೇಳ್ತಾರೆ ಬ್ರೋ. ಅದೆಲ್ಲ ಹೆಂಗೆ ಅಂತ ತುಂಬ ಜನಕ್ಕೆ ಹೇಳೋದೇನಪ್ಪ ಅಂತಂದರೆ ಯಾವ ಕೋಳಿ ಮರಿನ ಬೇಕಾದ್ರೂ ಯಾವ ಕೋಳಿ ಸಾಗೋದು ಕೆಪಾಸಿಟಿ ಇರುತ್ತೆ ತಾಯಿ ಕೋಳಿಗೆ. ಆ ಥರದ್ರಲ್ಲಿ ಏನಪ್ಪ ಅಂತಂದರೆ ನೀವು ಮರಿ ಅದು ದಿನನೇ ಎತ್ತು ಬಿಟ್ಕೊಟ್ಬಿಡ್ಬೇಕು. ಅಂದರೆ ನೀವು ಈಗ ಇನ್ನೊಂದು ಏನು ಮಾಡ್ತೀರಾ ಅಂತಂದರೆ ಒಂದು 15 ದಿನ ಆದಮೇಲೆ ಬಿಡೋದು, ಒಂದು 3 ದಿನ ಆದಮೇಲೆ ಬಿಡೋದು, 4 ದಿನ ಆದಮೇಲೆ ಬಿಡೋದು. ಈ ಥರ ತುಂಬ ಜನ ತುಂಬ ಪ್ರಾಬ್ಲಮ್ ಮಾಡ್ತೀರಾ. ಮತ್ತು ಕೋಳಿಗಳಿಗೆ ಹಿಂಸೆ ಕೊಡೋದು ನೀವು ಬೆಳಗ್ಗೆಯಿಂದ ಸಾಯಂಕಾಲ ಗಂಟೆ ಅದೇನೋ ಮರಿ ಸಾಕ್ತಾ ಇರುತ್ತೆ, ಅದು ಸಾಕುತ್ತೋ ಸಾಕಲ್ವೋ, ಮತ್ತು ಪ್ರತಿಯೊಂದು ಅದರಿಂದ ಕಡೆ ನಿಂತ್ಕೊಳ್ಳೋದು. ಈಗ ಕೋಳಿ ಸಾಕಿದ್ದೀನಿ ಅಂದ್ಬಿಟ್ಟು ಪ್ರತಿಯೊಬ್ಬರು ಮಾಡೋದೇನು ಅಂತಂದ್ರೆ ವಾತರಿಂದ ಸಾಯಂಕಾಲ ಗಂಟೆ ಅದರಿಂದ ಕಡೆ ನಿಂತ್ಕೊಳ್ಳೋದು. ನೀವು ಅವಕ್ಕೆ ಟೈಮ್ನೇ ಕೊಡಿತೀರಾ. ಅದೇ ಮೇವು ಹಾಕೋದು, ಅದಕ್ಕೆ ಔಷಧಿ ಹಾಕೋದು, ಮೆಡಿಸಿನ್ ಹಾಕೋದು, 108 ಯಾರ್ಯಾರು ಏನೇನು ಹೇಳ್ತಾರೆ ಅದೆಲ್ಲ ಮಡ್ಗೋದು, ಬಿಸಿನೀರು ಮಡ್ಗೋದು. ತುಂಬ ಜನ ಇದೇ ಪ್ರಾಬ್ಲಮ್ ಮಾಡಿದ್ದೀರಾ. ಅಂದರೆ ಎಷ್ಟು ಅಂತಂದರೆ ಇವಾಗ ಕೆಲವ್ರು ಕಾಲ್ಸ್ಗಳೆಲ್ಲ ಬರ್ತಾ ಇರ್ತಾವಲ್ಲ ಬ್ರೋ, ಇಷ್ಟೇ ದಿನಕ್ಕೆ ಕುಣಿಸ್ಬೇಕಂತೆ, ಇಷ್ಟೇ ದಿನಕ್ಕೆ ಮೊಟ್ಟೆ ಮಾಡಿಸ್ಬೇಕಂತೆ, ಇಷ್ಟೇ ದಿನಕ್ಕೆ ಮರಿ ಇಳಿಸ್ಬೇಕಂತೆ, ಮತ್ತು ಇವತ್ತಾಗಿರೋ ಮರಿನ 4-5 ದಿನ ಆದಮೇಲೆ ಇಳಿಸ್ಬೇಕಂತ ಇವೆಲ್ಲ ಬಿಟ್ಬಿಟ್ರಿ ಇನ್ನೂ ಮೂಢನಂಬಿಕೆಗಳೆಲ್ಲ ಇದ್ದೀರಾ. ನಿಮಗೆ ಅದೃಷ್ಟ ಚೆನ್ನಾಗಿತ್ತು, ನಿಮ್ಗೆ ಅದೃಷ್ಟ ಒಲಿತದೆ ಅಂದರೆ ನೀವು ಯಾವ ಟೈಮಲ್ಲಿ ಕುಣಿಸಿದ್ರು ಒಳ್ಳೇದಾಯ್ತದೆ. ನೀವು ಅದೃಷ್ಟ ಚೆನ್ನಾಗಿಲ್ಲ, ನೀವು ಮಾಡ್ತಾ ಇಲ್ಲ ಅದು ಅಂತಂದರೆ ನೀವು ಏನೇ ಮಾಡಿದ್ರು ಒಳ್ಳೇದಾಗೋದಿಲ್ಲ. ಅದು ದಯವಿಟ್ಟು ನೀವು ಮಾಡೋದೇನಪ್ಪ ಅಂತಂದರೆ ಈ ಕುಣಿಸಿದ್ರಾ, ಈ ಕುಣಿಸಾಗೈತ ಮರಿಗಳನ್ನ ಅಚ್ಚುಕಟ್ಟಾಗಿ ಸಾಕ್ತಿದ್ಯಾ ನೋಡ್ಕೊಳ್ರಿ. ಅಷ್ಟು ಬಿಟ್ಕೊಂಡ್ರೆ ಬೆಳಗ್ಗೆ ಸಾಯಂಕಾಲ ಮಧ್ಯಾಹ್ನ 3 ಟೈಮ್ ಮೇವು ಕೊಡ್ರಿ ಹೊರ ತುಂಬ. ಅದನ್ನು ಬಿಟ್ಬಿಟ್ಟು ಅದಕ್ಕೆ ಟೆನ್ಷನ್ ಕೊಡೋದು, ಮತ್ತು ಯಾವನೋ ಏನೋ ಹೇಳ್ದ ಅಂದಟ್ಟಿಗೆ ಒಂದು ಮರಿ ತುಡಿಸ್ತೈತೆ ಅಂದಟ್ಟಿಗೆ ಬರೋ ಆ್ಯಂಟಿಬಯೋಟಿಕ್ ಎಲ್ಲ ತಂದು ಸುರಿಯೋದು. ಮತ್ತು ತುಂಬ ಜನ ಇದು ಹೇಗೆ ಹಿಂಗೆ ಮಾಡ್ಕೊತಾ ಇದ್ದೀರಾ ಅಂತಲೇ ಓದೈತಲ್ಲ. ತುಂಬ ಜನಕ್ಕೆ ಅನುಭವ ಆಗಿದ್ರು ಕೂಡ ಸುಮ್ಮನೆ ಓವರ್ ಇನ್ವೆಸ್ಟ್ಮೆಂಟ್ ಮಾಡೋದು, ಬೇಗ ಬೆಳಿ ಅನ್ನೋದು ನನ್ನ ಕಲ್ಪನೆ. ಮತ್ತು ಇನ್ನೊಂದೇನಪ್ಪ ಅಂತಂದರೆ ಕೋಳಿಗಳಿಗೆ ವಿಟಮಿನ್ನು ಟ್ಯಾಬ್ಲೆಟ್ಸು ಆಳು ಮೂಳು ಅಂತ ತಂದು ಸುರಿಯೋದು. ಇದೆಲ್ಲ ತುಂಬ ಜನ ತುಂಬ ಕೆಡುಕು ಮಾಡ್ಕೋತಾ ಇದ್ದೀರಾ. ನಿಮ್ಮ ಕೋಳಿಗಳನ್ನ ನೀವೇ ತೀರಿಸ್ಕೊತಾ ಇದ್ದೀರಾ ಒಂದು ಪ್ರಕಾರವಾಗಿ. ಎಷ್ಟೋ ಜನ ಮಾಡ್ತಾರೋ ತಪ್ಪೇ ಇದು. ಅದಕ್ಕೋಸ್ಕರ ಆ ತಪ್ಪುಗಳು ಮಾಡ್ಕೊಳಕ್ಕೆ ಹೋಗ್ಬೇಡಿ. ಹುಷಾರಾಗಿ ಸಾಕಿ, ಹುಷಾರಾಗಿ ಕೋಳಿಗಳನ್ನ ಮೇಯಿಸಿ ಫ್ರೆಂಡ್ಸ್. ಇವಾಗೇನಪ್ಪ ಅಂತಂದರೆ ತುಂಬ ಜನ ಇನ್ನೂ ಪ್ರಾಬ್ಲಮ್ ಮಾಡ್ಕೊಳ್ಳೋದೇನು ಅಂತಂದರೆ ನೀವು ಕೋಳಿಗಳನ್ನ ಸಾಕಿರ್ತೀರಾ, ಕೋಳಿಗಳು ಸಾಕ್ತು ಅಂದ ತಕ್ಷಣ ಕೋಳಿಗೆ ಬರೋ ರೋಗ ಮಾತ್ರ ತಿಳ್ಕೊತೀರಾ. ರೋಗಗಳು ಬಿಟ್ಟು ಇನ್ಯಾವುದನ್ನು ತಿಳ್ಕೊಳಕ್ಕೆ ಹೋಗಲ್ಲ. ಯಾವುದಕ್ಕೆ ಯಾವ ಟೈಮ್ಗೆ ಯಾವ್ದು ಔಷಧಿ ಹೊಡ್ಕೋಬೇಕು, ಮತ್ತು ಶೆಡ್ ಕ್ಲೀನಾಗಿ ಇಲ್ಲದೆ ಹೋದ್ರು ಯಾವ್ಯಾವ ರೋಗ ಬರುತ್ತೆ ಅಂತ ತುಂಬ ಜನಕ್ಕೆ ತುಂಬ ವೀಡಿಯೋದಲ್ಲಿ ಹೇಳಿದ್ದೀನಿ. ಬಟ್ ನೀವು ಮಾಡೋದೇನು ಅಂತಂದರೆ ಕೋಳಿಗೆ ರೋಗ ಬಂತು ಅಂದ ತಕ್ಷಣ ಕೋಳಿ ಮೆಡಿಷನ್ ಹಾಕ್ತೀರಾ. ಕೋಳಿದೊಂದೇ ಮೆಡಿಷನ್ನ ಹಿಂಗಂಗಾರೆ ಶೆಡ್ ಕ್ಲೀನಾಗಿಲ್ಲದೆ ಇದ್ದರೆ ಬ್ಯಾಕ್ಟೀರಿಯಾಸ್ ಇದ್ದರೆ ಇಲ್ಲ ಅಂದರೆ ಏನಾದರೂ ಹಾಳಾಗೋದ್ರು ಪರವಾಗಿಲ್ವ ನಿಮಗೆ. ನೀವು ಮಾಡಬೇಕಾಗಿರೋದೇನು ಅಂತಂದರೆ ಔಷಧಿಗಳು ಹೊಡ್ಕೊಳ್ಳಿ, ನೀಟಾಗಿ ಶೆಡ್ನ ನೀಟಾಗಿ ಇಟ್ಕೊಳ್ಳಿ. ಶೆಡ್ ನೀಟಾಗಿ ಇಟ್ಕೊಂಡಂತೆ ಒಂದು 40-50 ಸೊಳ್ಳೆಗಳನ್ನ ತುಂಬಿಕೊಂಡು ಬ್ಯಾಕ್ಟೀರಿಯಾಸ್ಗಳನ್ನೂ ತಿನ್ಕೊಂಡು ವೈರಸ್ಗಳನ್ನೂ ತಿನ್ಕೊಂಡು ಅಚ್ಚುಕಟ್ಟಾಗಿ ನೀವು ಅಲ್ಲಿ ಕೋಳಿ ಸಾಕ್ತೀನಿ ಅಂತಂದರೆ ನೀವು 10-15 ಕೋಳಿ ಇದ್ದರೆ ನೀವೇನು ತಲೆ ಕೆಡಿಸ್ಕೊಳ್ಳಂಗಿರಲ್ಲ. 10-15 ಮೇಲ್ಗಡೆ ಕೋಳಿಗಳಿತ್ತು ಅಂತಂದಾಗ ನೀವೇನು ಮಾಡಿದ್ರು ವೈರಸ್ ಬಂತು ಅಂದಾಗ ಫಸ್ಟ್ ಮಾಡ್ಕೋಬೇಕಾಗಿರೋದೇನು ಅಂತಂದರೆ ಫಸ್ಟು ಬಯೋ ಬೂಸ್ಟರ್ ಹೇಳ್ತಿದ್ದೆ. ನಿಮ್ಗೆ ಏನಾದರೂ ಬಯೋ ಬೂಸ್ಟರ್ ರಿಸಲ್ಟ್ ಬಂದಿಲ್ಲ ಅಂತಂದರೆ ಇಲ್ಲಿ ಕಾಣಿಸ್ತಿದ್ದೆ ನೋಡಿ, ರೋಮಿಟ್ರಾಜ್ ಅಂತ ಇದ್ರ ಹೆಸರು. ರೋಮಿಟ್ರಾಜ್ನ ಮತ್ತು ಪೊಟ್ಯಾಷಿಯಂ ಫೈರೈಡ್ ಬಗ್ಗೆ ನಿಮ್ಗೆ ಆಲ್ರೆಡಿ ಒಂದಷ್ಟು ವೀಡಿಯೋದಲ್ಲಿ ಹೇಳಿದ್ದೀನಿ. ಪೊಟ್ಯಾಷಿಯಂ ಫೈರೈಡ್ನ ಗೌರ್ಮೆಂಟ್ ಆಸ್ಪತ್ರೆಗೆ ಕೊಡ್ತಾರೆ, ಅದು ಯೂಸ್ ಆಗುತ್ತೆ ಅಂತ. ಇದು ಉನ್ನೆ ಔಷಧಿ ಕೂಡ ಅಂದರೂ ಕೊಡ್ತಾರೆ. ಇಲ್ಲ ಅಂತಂದರೆ ಇದಕ್ಕೆ ಬ್ಯಾಕ್ಟೀರಿಯಾಸ್ ಔಷಧಿ ಮತ್ತು ಪ್ರತಿಯೊಂದನ್ನು ಕಾಪಾಡುವಂಥದ್ದು ಅಂದರೆ ರೋಮಿಟ್ರಾಜ್ ಅಂತ ಇದ್ರ ಹೆಸರು ಬಂದು. ಇಲ್ಲಿ ಕಾಣಿಸ್ತಿದೆ ನೋಡಿ, ಜಿರಳೆ ಆಗಬೇಕು, ಇಲ್ಲ ಅಂತಂದರೆ ಸೊಳ್ಳೆಗಳಾಗ್ಬೋದು, ಬ್ಯಾಕ್ಟೀರಿಯಾಸ್ಗಳಾಗ್ಬೋದು,
ಪ್ರತಿಯೊಂದು ಉಣ್ಣೆ ತವಿಂದಿರ್ದು ಪ್ರತಿಯೊಂದು ಕ್ಲಿಯರ್ ಆಗುವಂಥ ಔಷಧಿ ಇದು. ಎಷ್ಟೆಷ್ಟು ಎಮ್ ಎಲ್ ಹಾಕಬೇಕು ಅಂತ ಅಲ್ಲೇ ಬರ್ದವ್ರೆ, ನೀವು ಕಂಪ್ಲೀಟಾಗಿ ನೋಡ್ಕೊಳ್ಳಿ. ಎಗ್ಗೆ ಇದು ಕೋಳಿಗಳಿಗೆ ಎಷ್ಟು, ಆಡಿಗೆ ಎಷ್ಟು, ಮೇಕೆಗಳಿಗೆ ಎಷ್ಟು, ಮತ್ತು ಕೋಳಿಗೆ ಪ್ರತಿಯೊಂದಕ್ಕೂ ಹಾಕೋರಿಲಿ. ಕೋಳಿಗಳಿಗೆ ಕೆಲವ್ರಲ್ಲಿ ಅಂದ್ರಲ್ಲಿ ಹಾಕಿರಲ್ಲ, ಕೆಲವ್ರು ಹಾಕಿರಲ್ಲ ಅಂತಂದರೆ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಿಡಿ. ಒಂದು ಸ್ವಲ್ಪ ನೀವೇ ನೋಡ್ಕೊಳ್ರಿ. ಅದರಲ್ಲಿ ಅದನ್ನ ಮುಚ್ಚಲು ಹಾಕೊಂಡ್ರು ಸಾಕು, ಇವೇನು ಪ್ರಾಬ್ಲಮ್ ಆಗೋಲ್ಲ ನಿಮಗೆ. ಶೆಡ್ಡು ನೀಟಾಗಿ ಇಟ್ಕೋಬೇಕು ಅನ್ನೋ ಕಾರಣಕ್ಕೆ ಅಷ್ಟೇ ಯೂಸ್ ಮಾಡೋದು ವಿನ ಇನ್ನು ಯಾವುದಕ್ಕೂ ಯೂಸ್ ಮಾಡಲ್ಲ. ಇದನ್ನ ಡೈರೆಕ್ಟಾಗಿ ನೀವು ಜಾಸ್ತಿ ಪೊಟ್ಯಾಷಿಯಂ ಫೈರನ್ನು ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ದಂತೆ ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ ಈಸ್ಕೊಬಂದು ಮಡಿಕೊಂಡಿರಿ. ಅದೇನು ನಿಮ್ಗೆ ಹೆಂಗೆ ಖರ್ಚಾಗೋ ಐಟಮ್ ಅಲ್ಲ ಅದು. ನಿಮ್ಗೆ ಎಲ್ಲದಕ್ಕೂ ಎನಿವನ್ ಯೂಸ್ ಆಗೋದೇ ಪೊಟ್ಯಾಷಿಯಂ ಫೈರೈಡು. ಕೋಳಿ ಸಾಕಿರೋರು ಮೇನ್ ಮಾಡಬೇಕಾಗಿರೋದೇನು ಅಂತಂದರೆ ಪೊಟ್ಯಾಷಿಯಂ ಫೈರೈಡ್ ಇಸ್ಕೊಬಂದು ಮಡಿಕೊಳ್ಳಿ. ಅಂದರೆ ನಿಮ್ಮ ಪೊಟ್ಯಾಷಿಯಂ ಫೈರೈಡ್ ಅಂತ ಹೇಳಕ್ಕೆ ಬರ್ತಿಲ್ಲ ಅಂದರೆ ಗೌರ್ಮೆಂಟ್ ಆಸ್ಪತ್ರೆಗೆ ಹೋಗ್ಬಿಟ್ಟು ರೋಗ ಬರ್ದಿರೋ ಪೌಡ್ರು ಕೊಡಿ ಅಂದರೆ ಆರಾಮಾಗಿ ಕೊಡ್ತಾರೆ. ಅದನ್ನು ತೊಗೊಂಡು ಯೂಸ್ ಮಾಡ್ರೋ ಮರ ಇದ್ದೀರಾ ಅಂದರೆ ತುಂಬ ಜನ ಅದು ಹೊಡಿತೀನಿ ಇದು ಹೊಡಿತೀನಿ, ಅವೇನೋ ಹೊಡೆದೋ ಇವೇನೋ ಹೊಡೆದೋ ಇವೆಲ್ಲ ಬುಟ್ಟಾಕ್ಬಿಟ್ರಿ. ಹೊಡಿತಾ ಇಲ್ಲ ಬಯೋಬೂಸ್ಟರ್ ಹೊಡೀರಿ ಇಲ್ವಾ, ಇದು ರಿಸಲ್ಟ್ ಬರ್ತದೆ, ರಿಸಲ್ಟ್ ಹಾಕೊಂಡು ಹೊಡೀರಿ. ಇವೆಲ್ಲ ಕಮ್ಮಿ ಬೆಲೆ, ಇವೆಲ್ಲ ಏನು ಇವತ್ತೆಲ್ಲ ಒಂದು 50-60 ರೂಪಾಯಿಗೆಲ್ಲ ಸಿಗ್ತವೆ. ನೀಟಾಗಿ ಹೊಡಿತೀನಿ ಅಂದ್ರೂ ನಿಮಗೆಲ್ಲ ಕಮ್ಮಿ ಇನ್ವೆಸ್ಟ್ಮೆಂಟ್ ಎಲ್ಲ ಐತೆ. ಈ ಪೊಟ್ಯಾಷಿಯಂ ಇದು ಏನಪ್ಪ ಅಂದರೆ ಬಯೋಬೂಸ್ಟರ್ 400 ರೂಪಾಯಿ ಕೊಡಬೇಕು. ಇದೆಲ್ಲ ಏನಿದ್ರು 100 ರೂಪಾಯಿ ಒಳಗಡೆ. ಅಂದರೆ ನಾವು ಹೋಲ್ಸೇಲಾಗಿ ತರೋದ್ರಿಂದ ಇದ್ರ ರೈಟ್ ಬಗ್ಗೆ ತಿಳ್ಕೊಂಡಿಲ್ಲ. ಎಲ್ಲ ಐಟಮ್ಸು ಜಾಸ್ತಿ ತೊಗೊಂಡಿರ್ತೀನಿ. ನೀವು ತುಂಬ ಜನ ಇದು ಇಟ್ಕೊಂಡಿರಿ. ಮತ್ತು ಔಷಧಿಗಳು ಸ್ಪ್ರೇ ಮಾಡ್ಕೊಳ್ಳಿ. ಅಲ್ಲಿದಲ್ಲಿಗೆ ಇಲ್ಲಿ ಸ್ಪ್ರೇ ಮಾಡ್ತಾ ಇದ್ದೀನಲ್ಲ 15 ದಿನಕ್ಕೆ ಒಂದ್ಸಲ ಇಲ್ಲ ತಿಂಗಳಿಗೊಂದ್ಸಲ ಸ್ಪ್ರೇ ಮಾಡ್ಕೊಳ್ಳಿ. ಹೋಗುವಂಥದ್ದು ಏನೈತೆ. ತುಂಬ ಜನಕ್ಕೆ ಏನಪ್ಪ ಅಂತಂದರೆ ಎಂಡ್ರೋಜಿನ್ ಪ್ಲಸ್ ಅಂತ ಹೇಳಕ್ಕೆ ಬಂದಿರಲ್ಲ. ಎಂಡ್ರೋಜಿನ್ ಪ್ಲಸ್ ಹೇಳಕ್ಕೆ ಬರ್ದಂತೆ ಗೌರ್ಮೆಂಟ್ ಆಸ್ಪತ್ರೆ ಇದು ಏನಪ್ಪ ಅಂತಂದರೆ ಮೆಡಿಕಲ್ಗೆ ಹೋಗ್ಬಿಟ್ಟು ಬ್ರೋ ಹೇಳಿ ಅಂತ ತುಂಬ ಜನ ಕಾಲ್ ಮಾಡ್ತಾ ಇರ್ತೀರಾ. ಅದ್ರ ಮಧ್ಯೆ ನನಗೇನೋ ಕೆಲಸ ಇತ್ತು ಅಂತ ಕಾಲ್ ಪಿಕ್ ಮಾಡೋಕ್ಕಾಗಲಿಲ್ಲ ಅಂದಾಗ ಅವಾಗಲೂ ನನಗೆ ಬೈಕತ್ತೀರಾ. ಇವಣ್ಣ ಹೋಗಿ ಹೇಳಿ ಅಂದ್ಬಿಟ್ಟು ಇವಾಗ ಕಾಲ್ ಪಿಕ್ ಮಾಡ್ತಿಲ್ಲ ಅಂತ ತುಂಬ ಜನ ಬೈಕತ್ತೀರಾ. ಬಟ್ ಅದಕ್ಕೋಸ್ಕರ ಏನು ಮಾಡಿ ಅಂತಂದರೆ ಎಂಡ್ರೋಜಿನ್ ಪ್ಲಸ್ಸಲ್ಲಿ ಒಂದು 100 ml ಬರುತ್ತೆ, ಒಂದು ಅರ್ಧ ಲೀಟ್ರ್ ಬರುತ್ತೆ. ಇಲ್ಲಿ ಕಾಣಿಸ್ತಿದೆಯಲ್ಲ ಅರ್ಧ ಲೀಟ್ರ್ ಇದು ರೈಟ್ ಮಾತ್ರ ಜಾಸ್ತಿ ಇರುತ್ತೆ ಮತ್ತು ಪಕ್ಕಾ ರಿಸಲ್ಟ್ ಬರುತ್ತೆ. ಅಂದರೆ ನೀವು ಪಕ್ಕಾ ರಿಸಲ್ಟ್ ಬಂದರೆ ಮಾತ್ರ ನಿಮ್ಗೆ ಹೇಳೋದು. ಪಕ್ಕಾ ರಿಸಲ್ಟ್ ಬಂದಿಲ್ಲ ಅಂದರೆ ಯಾವುದೇ ಕಾರಣಕ್ಕೂ ನಿಮ್ಗೆ ಯಾವುದೇ ಮೆಡಿಷನ್ ಬಗ್ಗೆನೂ ನಾನು ಹೇಳಲ್ಲ. ಯಾವುದೇ ಮೆಡಿಷನ್ ಹೇಳಬೇಕು ಅಂದರೂ ಪಕ್ಕಾ ರಿಸಲ್ಟ್ ಬರಬೇಕು. ಈಗ ನನ್ನ ಹತ್ರ ಇರೋ ಕೋಳಿಗಳಲ್ಲಿ ಇಲ್ಲ ಅಂತಂದ್ರೂ ಒಂದು ವರ್ಷದಲ್ಲಿ ಯಾವುದೇ ಕಾರಣಕ್ಕೂ ಒಂದು ರೋಗ ಅಂತ ಕಂಡುಹಿಡಿಯಲ್ಲ. ಅದು ರೋಗಗಳು ಬರೋದೇನಪ್ಪ ಅಂತಂದರೆ ಯಾರು ವೀಡಿಯೋ ಮಾಡಿ ಕಳಿಸಿದ್ರೆ, ಯಾರಾದರೂ ಏನಾರು ಕಳಿಸಿದ್ರೆ ಮಾತ್ರ ನಿಮ್ಗೆ ವೀಡಿಯೋದಲ್ಲಿ ತೋರಿಸೋದಷ್ಟೇ. ಈ ಥರ ರೋಗ ಬಂದೈತೆ, ಈ ಥರದ ಔಷಧಿ ಹಾಕಲಿ ಅಂತ. ಅದು ಬಿಟ್ಬಿಟ್ಟು ನಿಮಗೆ ಈ ಕೆಲವ್ರು ಇನ್ನೂ ತುಂಬ ಜನ ಏನು ಮಾಡ್ತಾ ಇರೋದು ಅಂತಂದರೆ ಗೌರ್ಮೆಂಟ್ ಆಸ್ಪತ್ರೆಗೆ ಹೊಡೈತೀರಾ, ಇಲ್ಲ ಅಂತಂದರೆ ಎಲ್ಲಾದರೂ ಈಗ ಒಂದಷ್ಟು ಮೆಡಿಕಲ್ಗೆ ಹೋಗ್ಬಿಟ್ಟು ಬ್ರೋ ಔಷಧಿ ಕೊಡಿ ಅಂದ ತಕ್ಷಣ 108 ಔಷಧಿ ಕೊಟ್ಟಿರ್ತಾರೆ. 108 ಔಷಧಿಗಳನ್ನ ತಗೊಳ್ಳೋದಕ್ಕಿಂತ ಈ ಥರ ಹೇಳೋದನ್ನ ಒಂದು ತಗೊಂಡು ಹಾಕಿ ಕಂಪ್ಲೀಟಾಗಿ ಒಂದೇ ಯೂಸ್ ಮಾಡಿ ನಿಮ್ಗೆ ಯಾವುದು ರೋಗಗಳು ಬರಲ್ಲ. ಅದು ಬಿಟ್ಬಿಟ್ಟು ನೀವು ಕಂಪ್ಲೀಟಾಗಿ ಯೂಸ್ ಮಾಡಿದ್ರೆ ಆ ರೋಗ ಈ ರೋಗ ಅದು ಇದು ಅಂತ ತುಂಬ ತಲೆ ಕೆಡಿಸ್ಕೊಂಡು ತುಂಬ ಔಷಧಿಗಳನ್ನ ಯೂಸ್ ಮಾಡ್ಕೊಂಡು ಹಂಗೆ ಹಿಂಗೆ ಅಂತ ಯಾಕೆ ತಲೆ ಕೆಡ್ಸ್ಕೊತಿದ್ರೆ ಇಷ್ಟು ಅಂತ ಗೊತ್ತಾಯ್ತಲ್ಲ. ಬಟ್ ಅದರಲ್ಲಿ ಏನಪ್ಪ ಅಂತಂದರೆ ಎಂಡ್ರೋಜಿನ್ ಪ್ಲಸ್ಸು ಮರಿಗಳಿಗಾಗಲ್ಲ, ದೊಡ್ಡ ಕೋಳಿಗಳಿಗೆ ಎಂಡ್ರೋಜಿನ್ ಪ್ಲಸ್ ಯೂಸ್ ಮಾಡ್ಕೊಳ್ಳಿ. ಮರಿಗಳಿಗೆ ಇಮ್ಯುನಿಮ್ ಕೇರ್ ಯೂಸ್ ಮಾಡ್ಕೊಳ್ಳಿ. ಇಮ್ಯುನಿಮ್ ಕೇರ್ ಬಗ್ಗೆ ತುಂಬ ವೀಡಿಯೋಸ್ ಮಾಡಿದ್ದೀನಿ, ಕೆಳಗಡೆ ವೀಡಿಯೋ ನೋಡ್ಕೊಳ್ಳಿ. ಅದನ್ನು ಬಿಟ್ಬಿಟ್ಟು ಪದೇ ಹೇಳ್ತಾ ಇದ್ರೆ ಫಾಲೋವರ್ಸ್ ಏನು ಅನ್ಕೋತೀರಾ ಅಂತಂದರೆ ಇವ್ನು ಪದೇ ಹೇಳ್ತಾನೆ ಇವನೇನಪ್ಪ ಮರೆ ಅಂತ ಅನ್ಕೋತಾ ಇರ್ತೀರಾ. ಪದೇ ಹೇಳಕ್ಕೆ ನಮ್ಗೆ ಆಪ್ಷನ್ ಇರಲ್ಲ. ನೀವು ಹೇಳೋದಷ್ಟೇ. ನಂಗೆ ಯೂಸ್ ಆಗ್ತಿದ್ರು ನಾನು ಅದಕ್ಕೆ ಹೇಳ್ತಾ ಇದ್ದೀನಿ. ನಿಮ್ಗೆ ಯೂಸ್ ಆಗ್ತಿಲ್ವಾ ಅಂದರೆ ನೋಡಿ, ಅದು ಯೂಸ್ ಆಗಿಲ್ಲ ಅಂದರೆ ಟ್ರೈ ಮಾಡೋಕೆ ಹೋಗ್ಬಿಡಿ. ಈಗ ನೀವು ಮೈಸೂರು ನಾಟಿ ಕೋಳಿ, ಸೋನಾಲಿ ಈ ಥರ ಇತ್ತು ಅಂದರೆ ಇದು ಯಾವುದು ಯೂಸ್ ಮಾಡೋಕೆ ಹೋಗ್ಬಿಡಿ. ನಾನು ಪ್ಯೂರ್ ನಾಟಿಗೆ ಅಷ್ಟೇ ಹೇಳ್ತಾರದ ಔಷಧಿ ಯಾವುದು ಅಂತ. ನೀವು ಅದು ಬಿಟ್ಬಿಟ್ಟು ನೀವು ಪ್ಯೂರ್ ನಾಟಿ ಅಲ್ಲಂತೆ ಮೈಸೂರು ನಾಟಿ, ಸೋನಾಲಿ ಇಲ್ಲ ಕಾವೇರಿ ಆಗ್ಬೋದು, ಇವೆಲ್ಲಕ್ಕೂ ನೋಡೋಕೆ ಹೋಯ್ತು ಅಂದರೆ ಇದು ಯೂಸ್ ಆಗಲ್ಲ. ದಯವಿಟ್ಟು ನೀರೊಳಗಡೆ ಹಾಕ್ಬಿಟ್ಟು ಕುಡಿಸ್ಬೇಕಾದ್ರೆ ಬೆಳಗ್ಗೆ ಹೊತ್ತು ನೀರೊಳಗಡೆ ಹಾಕ್ಬಿಟ್ಟು ಕುಡಿಸೋದು ಅಷ್ಟೇ ಫ್ರೆಂಡ್ಸ್. ಇದೆಲ್ಲ ಹೇಳೋದೇನಪ್ಪ ಅಂತಂದರೆ ಫಸ್ಟ್ ಆಫ್ ಆಲ್ ನೀವೇನಾದರೂ ಇವಾಗ ವಿಟಮಿನ್ ಟಾನಿಕ್ಗಳು, ಕ್ಯಾಲ್ಸಿಯಂ ಟಾನಿಕ್ಗಳು ಇವೇನಾದರೂ ಯೂಸ್ ಮಾಡ್ತಿದ್ರೆ ಖಂಡಿತ ಇವಾಗಲೇ ಬಿಟ್ಬಿಡ್ರಿ. ಯಾಕೆ ಬಿಟ್ಬಿಡ್ರಿ ಅಂತ ಹೇಳ್ತಾ ಇದ್ದೀನಿ ಅಂತಂದರೆ ಕೆಲವು ಮೆಡಿಕಲ್ ಅವರು ಈಗ ನಾನು ಬೈಕೋಬೋದು ಯಾಕಪ್ಪ ಹಿಂಗೆ ಹೇಳ್ತಾ ಇದ್ದೀನಿ ಅಂತನಾ. ಇವಾಗ ನೀವು ನಾಟಿ ಸೊಪ್ಪುಗಳು ಅಂದರೆ ಇವಾಗ ನಿಮಗೆ ಇದು ಕೊತ್ತಂಬರಿ ಸೊಪ್ಪು ಆಗ್ಬೋದು, ಇಲ್ಲ ಅಂತಂದರೆ ನುಗ್ಗೆ ಸೊಪ್ಪು ಆಗ್ಬೋದು, ಇಲ್ಲ ಅಂತಂದರೆ ಪರಂಗಿ ಎಲೆಗಳಾಗ್ಬೋದು, ಇಲ್ಲ ಅಂತಂದರೆ ಈ ಥರ ಹುಲ್ಲು ಸೊಪ್ಪಲ್ಲೇ ನಿಮಗೆ ಕ್ಯಾಲ್ಸಿಯಂ ಆಗಲಿ ವಿಟಮಿನ್ ಆಗಲಿ ರೈತ ವರ್ಗದವರು ಅಂದರೆ ಈಗ ಸಿಟಿಸನ್ಶಿಪ್ಪಲ್ಲಿ ಸಿಕ್ಕಿರೋರು ಟಾನಿಕ್ ಯೂಸ್ ಮಾಡ್ಕೊಳ್ಳಿ ಸಿಟಿಗಳಲ್ಲಿರೋದು. ಬಟ್ ಈಗ ಹಳ್ಳಿಗಳ ಕಡೆ ಇರೋರು ನೀವು ದಯವಿಟ್ಟು ನೀವು ಮಾಡ್ಕೋಬೇಕಾಗಿರೋದೇನು ಅಂತಂದರೆ ನಿಮ್ಮ ಪರಂಗಿ ತೋಟ ಇತ್ತು ಅಂದರೆ, ಇಲ್ಲ ನುಗ್ಗೆ ಸೊಪ್ಪು ತೋಟಗಳಿತ್ತು ಅಂತಂದರೆ, ಇಲ್ಲ ಕೊತ್ತಂಬರಿ ಇತ್ತು ಅಂದರೆ, ನಿಮ್ಗೆ ಹತ್ರ ಎಲ್ಲಾದರೂ ಸೊಪ್ಪುಗಳು ಸಿಗ್ತವೆ ಅಂದರೆ ಅಚ್ಚುಕಟ್ಟಾಗಿ ಅವನೇ ಹಾಕೊಳ್ರಿ. ನೀವು ಅಲ್ಲ ಯೂಸ್ ಮಾಡೋ ಅವಶ್ಯಕತೆನೇ ಇರೋಲ್ಲ. ಅಚ್ಚುಕಟ್ಟಾಗಿ ಅಷ್ಟು ಯೂಸ್ ಮಾಡ್ಕೊಂಡ್ರೆ ನಿಮ್ಗೆ ರೆಕ್ಕೆ ಕಿತ್ಕೊಳ್ಳೋದಾಗಲಿ ಪುಕ್ಕ ಕಿತ್ಕೊಳ್ಳೋದಾಗಲಿ ಯಾವುದು ಪ್ರಾಬ್ಲಮ್ ಆಗಲ್ಲ. ನೀವು ಅಚ್ಚುಕಟ್ಟಾಗಿ ಹಸಿರು ಮೇವು ಎಷ್ಟು ರೂಢಿ ಮಾಡ್ತೀರೋ ಪೀಡ್ಸ್ ಆಗಲಿ ಪ್ರತಿಯೊಂದು ಕಮ್ಮಿ ಬೀಳುತ್ತೆ. ಅದು ಮುಟ್ಬಿಟ್ಟು ನೀವು ಸುಮ್ಮನೆ ಅಡುಗ್ತೀನಿ ಅಂದ್ಬಿಟ್ಟು ವಾತಾವರಣ ಸಂಜೆ ಗಂಟ ದುಡ್ಡದೆ ಅಂದ್ಬಿಟ್ಟು ಯಾರು ಹೇಳವನೇ ಯಾವನ ಕೇಳ್ತಾನೆ ಅಂದ್ಬಿಟ್ಟು ವಿಟಮಿನ್ ಟಾನಿಕ್ಕು, ಕ್ಯಾಲ್ಸಿಯಂ ಟ್ಯಾಬ್ಲೆಟು, ಆಮೇಲೆ ಅದಾವುದು ನಾಟಿ ಪೀಡ್ಸು ಆಳು ಮೂಳು ಅನ್ಕೊಂಡು ಸುಮ್ಮನೆ ಏನೇನೋ ಇನ್ವೆಸ್ಟ್ಮೆಂಟ್ ಮಾಡ್ತಾಯಿದ್ದೀರಾ. ಸುಮ್ಮನೆ ಅವೆಲ್ಲ ಬಿಟ್ಬಿಡ್ರಿ. ಅಚ್ಚುಕಟ್ಟಾಗಿ ಆಗ್ತಾ ಹಸಿರು ಮೇವು ಹಾಕೊಳ್ಳಿ, ಬೆಳಗ್ಗೆ ಹೊತ್ತು ರಾಗಿ ಹಾಕೊಳ್ಳಿ, ಸಂಜೆ ಹೊತ್ತು ಭತ್ತ ಹಾಕೊಳ್ಳಿ, 3 ಟೈಮ್ ಏನಾರ ಕೊಟ್ಕೊಳ್ರಿ. ಅದು ಮುಟ್ಬಿಟ್ಟು ಸುಮ್ಮನೆ ಇವೆ ಅಂದ್ಬಿಟ್ಟು ವಾತಾವರಣ ಸಂಜೆ ಗಂಟ ಅಡ್ಕೋಕೆ ಹೋಗ್ಬಿಡಿ. ಮಾಡಬೇಕಾಗಿರೋದೇನಪ್ಪ ಅಂತಂದ್ರೆ ಅಚ್ಚುಕಟ್ಟಾಗಿ ವಾತಾವರಣ ಸಂಜೆ ಗಂಟ ಪೂರ್ತಿ ಮೇವು ಕೋಳಿಗಳಿಗೆ ಅಷ್ಟು ಮಾತ್ರ ಲಿಗ ಇಟ್ಕೊಂಡು ಕೋಳಿಗಳಿಗೆ ಮೇವು ಹಾಕೊಳ್ಳೋದು ನೋಡ್ರಿ. ಅದು ಮುಟ್ಬಿಟ್ಟು ವಿಟಮಿನ್ ಕ್ಯಾಲ್ಸಿಯಂ ಟ್ಯಾಬ್ಲೆಟ್ ಅಂತ ವಿಟಮಿನ್ ಔಷಧಿ ಅಂತ ಟಾನಿಕ್ ಅಂತ ಇದೆಲ್ಲ ಬಿಟ್ಟಾಕ್ಬಿಟ್ಟು ಅಚ್ಚುಕಟ್ಟಾಗಿ ಕೋಳಿ ಸಾಕೋರು ನಾಟಿ ಕೋಳಿ ಥರ ಸಾಕಿ. ಅದು ಮುಟ್ಬಿಟ್ಟು ಅವನು ಯಾರೋ 2 ಲಕ್ಷ ಮಾಡೋದಂತೆ, ಇವನು ಯಾರೋ 3 ಲಕ್ಷ ಮಾಡೋದಂತೆ ಅಲ್ಲೆಲ್ಲ ಯೂಟ್ಯೂಬಲ್ಲಿ ನೋಡಿದೆ, ಇನ್ಸ್ಟಾಗ್ರಾಮಲ್ಲಿ ನೋಡಿದೆ. ದಯವಿಟ್ಟು ಇಲ್ಲಿ ಯಾವುದು ಕಷ್ಟಪಡದಂತೆ ಬರೋಲ್ಲಣ್ಣ. ಪ್ರತಿಯೊಂದಕ್ಕೂ ಕಷ್ಟಪಡಬೇಕು. ಕಷ್ಟಪಟ್ಟು ಮಾಡಿ, ಕಷ್ಟಪಟ್ಟರೆ ಇವತ್ತಿಲ್ಲ ಅಂದರೆ ಇನ್ನೂ 6 ತಿಂಗಳಾದರೂ ಲೇಟ್ ಆಗಾದರೂ ಪ್ಯೂರ್ ನಾಟಿಗೆ ಸಿಗುತ್ತೆ. ಅದು ಮುಟ್ಬಿಟ್ಟು ನೀವು ಆ ಥರ ಮಾಡಬೇಕು ಅಂತಂದರೆ ಎಲ್ಲರೂ ತಗೊಳ್ಳಿ 200-300 ರೂಪಾಯಿ ಕೋಳಿ ತಗೊಂಡು ಮಾರ್ತೀನಿ ಅಂದರೆ ಎಲ್ಲರೂ ಮಾರ್ಕೊಳ್ರಿ. ಅದು ಮುಟ್ಬಿಟ್ಟು ಪ್ಯೂರ್ ನಾಟಿ ಕೋಳಿಗಳಿಗೆ ಹೋಗ್ಬಿಟ್ಟು 300 ರೂಪಾಯಿ 400 ರೂಪಾಯಿ ಇರೋ ಹೆಸ್ರೇ ಕಾಳು ಮಾಡ್ತಾಯಿದ್ದೀರ ತುಂಬ ಜನ.
ನಾನು ಅದನ್ನು ನಿಮ್ಗೆ ಕೇಳ್ತಾರೋದು. ತುಂಬ ಜನ ಏನು ಮಾಡ್ತಿದ್ದಾರೆ ಅಂದರೆ ಕ್ರಾಸ್ ಕೋಳಿದೆ ಪ್ಯೂರ್ ನಾಟಿ ಅಂತ ಮಾಡ್ತಾಯಿದ್ದೀರಾ. ಇದೆಲ್ಲ ಸುಮ್ಮನೆ ಪ್ರಾಬ್ಲಮ್ ಮಾಡ್ಕೊಳ್ಳೋದೇನು ಅಂತಂದರೆ ನೀವು ಇಂದ ಇನ್ನೂ 4 ಜನ ಹಾಳಾಯ್ತಾರೆ ವಿನಃ ಒಬ್ಬರಿಂದ 4 ಜನ ಹಾಳಾಗೋದಂತೂ ಬಿಟ್ಬಿಡಿ ಫ್ರೆಂಡ್ಸ್.